ಗರ್ದಿಗಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ. ಗರ್ದಿಗಮತ್ ಪೇಜ್ ಫಾಲೋವರ್ ಆಗ್ರಿ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಪ್ರತಿ ದಿವಸ ಲೈಕ ಶೇರ ಕಮೆಂಟ್ ಮಾಡೋರಿಗೆ ಕೋಟಿ ಕೋಟಿ ನಮಸ್ಕಾರ. ಈ ಭಾಳ ದಿವಸದಿಂದ ಈ ಒಂದು ಸಾರ್ವಜನಿಕ ಆಸ್ಪತ್ರೆಗಳು, ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಒಳಗೆ ನಮ್ಗೆ ಔಷಧ ಇಲ್ಲ ಅಂತಾರ್ರಿ, ಸಲೈನ್ ಇಲ್ಲ ಅಂತಾರ್ರಿ, ಗುಳಿಗೆಗಳಿಲ್ಲ ಅಂತಾರ್ರಿ, ಚೀಟಿ ಬರೆದು ಕೊಡ್ತಾರ್ರಿ. ಅಲ್ಲಿ ಮೆಡಿಕಲ್ ಆಫೀಸರ್ಗಳ ಕಂಪಲ್ಸರಿ ನಮ್ಮ ಕೈ ಹಿಡಿದ್ರಂದ್ರೆ ಇಂತಿಷ್ಟು ಅಂತಾರಂತ ಭಾಳ ದಿವಸದಿಂದ ಕಂಪ್ಲೇಂಟ್ಗಳು ಮಾಡತ್ತಿರ್ತಾರೆ ಅವರು. ಯಾಕೋ ಏನೋ ಆ ಕಡೆ, ಯಾಕಂದ್ರೆ ಈ ರಾಜ್ಯದ ದೇಶದ ಬಡ ಜನರಿಗಾಗಿ ಸರ್ಕಾರಗಳು ಅನೇಕ ಸ್ಕೀಮ್ಗಳ್ನ ಮಾಡೈತಿ. ಆ ಸ್ಕೀಮ್ಗಳು ಎಲ್ಲ ದೊಡ್ಡವ್ರ ಪಾಲಾಗತ್ತಾವ. ಯಾಕಂದ್ರೆ ಕಾಯ್ದೆ ಮಾಡೋರನ್ನ ಆ ಒಂದು ಪ್ರಕ್ರಿಯೆ ಒಳಗೆ ಭಾಗವಹಿಸಿದ್ರೆ ಅದು ಬಡ ಜನರಿಗೆ ಹೋಗಿ ಮುಟ್ಟದನ ಬರೀ ಕಾಗದ್ದಾಗ ಖರ್ಚುಗಳಾಗತ್ತವ. ಸಾಕಷ್ಟು ನಾವು ದಾಖಲೆಗಳು ಕೊಟ್ಟಿದ್ದೆವು, ಭಾಳಷ್ಟು ಮಂದಿ ಮ್ಯಾಗ ಅವ ತನಿಖೆಗಳು ನಡೆದವು. ತೊಡೆ ಮಂದಿಗೆ ಕೊನೆ ಹಂತದಾಗ ಬಂದವು ಈಗ ತನಿಖೆಗಳ. ಆದರೆ ಇಷ್ಟೆಲ್ಲ ನಾವು ಜನರನ್ನ ಅವೇರ್ನೆಸ್ ಮಾಡಿದ್ರು ಕೂಡ ಅದು ಇನ್ನೂ ಅದನ್ನು ಬಂದ್ ಮಾಡೋಕ್ಕೆ ಯಾರಿಗೂ ಆಗ್ವಾತ. ಯಾಕಂದ್ರೆ ನಮ್ಮ ಕೆಲಸ ಜನರನ್ನ ಜಾಗೃತಿ ಮಾಡೋದು, ಅದು ಆಗದಂಗೆ ತಡ್ಯಾಕೆ ಗುದ್ದಾಡೋದು. ಅಲ್ಲಿಯ ಈ RTI ಕಾರ್ಯಕರ್ತರಾಗಲಿ, ಅಲ್ಲಿಯ ಯುವಕರಾಗಲಿ, ಅಲ್ಲಿಯ ಪ್ರಜ್ಞಾವಂತ ಜನ ಇದನ್ನು ಹೋಗಿ ನೀವು ಕೇಳಬೇಕು, ಪ್ರಶ್ನೆ ಮಾಡಬೇಕು. ಎಷ್ಟು ಖರ್ಚು ಹಾಕಿದ್ದೀರಿ, ಎಷ್ಟು ವೆಚ್ಚ ಆಯ್ತು, ಯಾವ್ಯಾವ ಗುಳಿಗೆ ತಂದ್ರಿ, ಔಷಧ ತಂದ್ರಿ ಅಂತ ಕೇಳಬೇಕಾದದ್ದು ನಿಮ್ಮದು ಡ್ಯೂಟಿ ಇರ್ತೈತೆ. ಅದನ್ನು ಬಿಟ್ಟು ಮತ್ತೆ ಹೊಳ್ಳೆ ಅದು ಏನಾತ್ರಿ ಅಂತ ಕಮೆಂಟ್ ಮಾಡಿ ಹೀರೋಗಳಾಗಕ್ಕೆ ಹೋಗ್ತಾರೆ. ಅದನ್ನು ಬಿಟ್ಟು ಬಿಡ್ರಿ. ಈಗ ನಾ ಹೇಳಕ್ಕೆ ಹೊಂಟಿದ್ದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಅಂತ ಒಂದು ಸ್ಕೀಮ್. ಅದ್ರಾಗ ಅದಕ್ಕೆ ABARK ಅಂತಾರೆ. ಆಮ್ಯಾಗ ಆರೋಗ್ಯ ರಕ್ಷಾ ಸಮಿತಿ ARS ಸ್ಕೀಮ್ ಅಂತ. ಅದ್ರೊಳಗೆ ಈ ಒಂದು ಖರ್ಚುಗಳನ್ನ ಅಂದ್ರೆ ಈ ಔಷಧಿ ಇಲ್ಲದ ಔಷಧ ತರಿಸ್ಕೊಳಕ್ಕೆ ಒಂದು ಫಂಡ್ ಇರ್ತೈತಿ. ಅದು ಈ ARS ಫಂಡ್ದಾಗ ನಮ್ಮ ಬೆಳಗಾವಿಯ DHO ಈಗ ಸದ್ಯ ಬಂದಾರ. ಅವರು DHO ಅವರ ಆ ಕಡೆ ಲಕ್ಷ ಕೊಡತ್ತಾರೋ ಇಲ್ಲೋ. ಇವತ್ತು BIMS ನಿರ್ದೇಶಕರು ಒಂದು 2 ವರ್ಷದಿಂದ ಇಲ್ಲೇ ಅದಾರ, 2-3 ವರ್ಷದಿಂದ. ಅವ್ರು ಆ ಕಡೆ ಲಕ್ಷ ಕೊಡತ್ತಾರೋ ಇಲ್ಲೋ. ಯಾಕಂದ್ರೆ ಪ್ರತಿ ದಿವಸ ಅಲ್ಲಿ 5,000, 10,000 ಲಕ್ಷ ಗಂಟ್ಲೆ ಈ ಒಂದು DC ಬಿಲ್ದಾಗ ಖರ್ಚು ಹಾಕತ್ತಾರ ಅವರು. ಯಾಕಂದ್ರೆ ARS ಫಂಡ ಅದನ್ನು 60% ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ 40% ಕೊಡ್ತೈತಿ. ಈ ಆರೋಗ್ಯ ರಕ್ಷಾ ಸಮಿತಿ ಫಂಡ್ದಾಗ ಅಥವಾ ಡೈರೆಕ್ಟ್ ಕಾಂಟಿಜೆನ್ಸಿ DC ಬಿಲ್ಗಳ ಅಲ್ಲಿ ಸಿಬ್ಬಂದಿಗಳು ಮಾಡ್ತಿರ್ತಾರೆ. ಆದ್ರೆ ಆ ಸಿಬ್ಬಂದಿಗಳ ಮಾಡೋತ್ನ್ಯಾಗ ಅದು ಇವು ಮ್ಯಾಲಿನಂಥ ಅಧಿಕಾರಿ DHOಗಾಗಲಿ, BIMS ನಿರ್ದೇಶಕರ ಆ ಕಡೆ ಅವ್ರ ದಿವಸ ಎಷ್ಟು ಖರ್ಚು ಹಾಕತ್ತಾರೋ, ಅದನ್ನು ನೇರ ಲಕ್ಷ ಕೊಡತ್ತಾರೋ ಇಲ್ಲೋ, ಅದೇನು ನಮ್ಗೆ ಸಂಬಂಧ ಐತೋ ಇಲ್ಲೋ ಅಂತ ತಿಳ್ಕೊಂಡಾರೋ ಇಲ್ಲೋ, ಅವ್ರಿಗೆ ಎಚ್ಚರ ಮಾಡೋಕ್ಕೆ ಈ ಒಂದು ಎಪಿಸೋಡ್ ಮಾಡಿದ್ದೇನೆ ನಾನು. ಯಾಕಂದ್ರೆ ಇವನ್ನೇನು ಮಾಡ್ತಾರಂದ್ರೆ ಎಲ್ಲ ಈ MLAಗಳ ಸಂಬಂಧಿಕರ ಅಥವಾ ಅಲ್ಲಿ ಸಿಬ್ಬಂದಿಗಳ, ಅಲ್ಲಿಯ MLAಗಳಿಗೆ ಭಾಳ ಬೇಕಾದವ್ರ ಅದನ್ನು ಈ ಒಂದು ಬಿಲ್ಗಳು ಖರ್ಚು ಹಾಕ್ಯಾಕೆ ಈ ಜನರಿಗೆ ಔಷಧನ ಕೊಡೋದಿಲ್ಲ. ಒಟ್ಟಾರೆ ಇದನ್ನು ನಾವು ನೋಡಿದ್ರೆ ಅಲ್ಲಿ ಅವ್ರು ಎಷ್ಟು ಶೈನ್ಯಾರ ಅಂದ್ರೆ KPTT ಆ್ಯಕ್ಟ್ ಪ್ರಕಾರನ ಅವರ ಖರ್ಚು ಹಾಕೋತಿರ್ತಾರೆ. ಬರೀ ಇದೇನಿರ್ತೈತೆ ಅಂದ್ರೆ ಸ್ಟಾಕ್ ಬುಕ್ದಾಗ ಅಷ್ಟೇ, ಖರೀದಿ ಮಾಡಿದ್ದ ಸ್ಟಾಕ್ ಬುಕ್ದಾಗ ಅಷ್ಟ ಅದನ್ನು ತೋರಿಸ್ತಿರ್ತಾರೆ. ಫಿಸಿಕಲಿ ಅಂಕೆ ಅಲ್ಲಿ ಇರೋದೇ ಇಲ್ಲ. ಯಾಕಂದ್ರೆ ಈ ಸ್ಕೀಮ್ಗಳ ಬಡ ಜನರಿಗೆ ಉಪಯೋಗ ಆಗಲಿ ಅಂತ ಮಾಡ್ತಿರ್ತಾರೆ. ಇನ್ನು ಇವ್ರು ಯಾರು ಡೀಲರ್ಪ ಅಂತ ತೆಗೆದು ನೋಡಿದ್ರೆ ಅಲ್ಲಿ ಸಿಬ್ಬಂದಿ MLAಗಳ ಸಂಬಂಧಿಕರೇ ಇರ್ತಾವೆ. ಯಾಕಂದ್ರೆ BIMS ನಿರ್ದೇಶಕರಿಗೂ ಭಾಳ ಕೆಲಸ ಇರ್ತೈತೆ. ಈ ಕಡೆ ಲಕ್ಷ ಕೊಡ್ಬೇಕು. ಯಾಕಂದ್ರೆ ದಿವಸ ಏನು ಖರ್ಚಾಕತ್ತಾರ, ಏನು ಮಾಡತ್ತಾರ, ಇದು ಇಲ್ಲಿ DHO ಅವರು ಈ ಕಡೆ ಲಕ್ಷ ಕೊಡ್ಬೇಕು. ಇನ್ನು ಸಾರ್ವಜನಿಕ ಆಸ್ಪತ್ರೆ ಚೀಫ್ ಮೆಡಿಕಲ್ ಆಫೀಸರ್ಗಳು ಇದು ಏನಾಗೈತಿ, ಎಂತಾಗೈತಿ, ಬರಾತೈತೋ ಇಲ್ಲೋ, ಔಷಧ ಕಾಗದಾಗ ಖರ್ಚಾಕತ್ತಾರೋ, ಏನು ಮಾಡತ್ತಾರ ಅನ್ನೋದು ಇವರೆಲ್ಲ ಗಮನ ಕೊಡ್ಬೇಕು. ಯಾಕಂದ್ರೆ ಈ ಏನದಲ್ಲ ಪ್ರಭಾವಿಗಳನ್ನ ಇದಕ್ಕೆ ಸಪ್ಲೈ ಮಾಡೋರು ಅವ್ರ, ಅದು ಯಾವ ಆ ಕಂಪ್ನಿ ಅದು ಹೋಗಿ ಅದು ಕಂಪ್ನಿ ಅಡ್ರೆಸ್ ನೋಡ್ರಿ ಅಂದ್ರೆ ಅದು ಎಲ್ಲಿ ಇರ್ತೈತೆ ಅಂತ ಕಂಪ್ನಿ ಅವು ಕೊಟ್ಟವ್ರಿಗೆ ಗೊತ್ತಿರೋದಿಲ್ಲ ಅದ್ರ ಅಡ್ರೆಸ್. ಇವನ್ನೆಲ್ಲ ಮಾನ್ಯ ಕರ್ನಾಟಕ ಸರ್ಕಾರದ ಒಬ್ಬ ಆರೋಗ್ಯ ಮತ್ತು ಆರೋಗ್ಯ ಸಚಿವರಾಯ್ತು, ಮೆಡಿಕಲ್ ಎಜುಕೇಷನ್ ಮಂತ್ರಿ ಆದಂಥ ಶರಣ್ ಪ್ರಕಾಶ್ ಪಾಟೀಲ್ರಾಯ್ತು, DC ಅವರಾಯ್ತು, ಜಿಲ್ಲೆಯ ಮಂತ್ರಿಗಳಾಯ್ತು, ಈ ಕಡೆ ಲಕ್ಷ ಕೊಡ್ಬೇಕು. ಯಾಕಂದ್ರೆ ಇದ್ರಾಗೆಲ್ಲ ಪ್ರಭಾವಿಗಳದಾರ. ಕೋಟಿ ಗಂಟ್ಲೆ ಈ ಒಂದು ದುಡ್ಡನ್ನ ಕಾಗದ ಪತ್ರದಾಗ ಖರ್ಚು ಹಾಕಿ ಮಾಡತ್ತಾರ.
ಇದು ಗರ್ದಿ ಗಮ್ಮತ್ ನದರಿಗೆ ಬಿದ್ದೈತಿ. ಮಾನ್ಯ DHO ಅವರ ಬೀಮ್ಸ್ ನಿರ್ದೇಶಕರ ಈ ಕಡೆ ಲಕ್ಷ ಕೊಡ್ರಿ, ಬಡವ್ರಿಗೆ ಮುಟ್ಟುದ ಔಷಧ ಇವನ್ನ ತಿನ್ನಕ್ಕೆ ಹೋಗ್ಬೇಡ್ರಿ. ಇದನ್ನು ತಿಂದ್ರೆ ಯಾರೂ ಮ್ಯಾಗಿನ ದೇವರು ಮೆಚ್ಚೋದಿಲ್ಲ. ಇದು ಸರಿಯಾಗಿ ಮುಟ್ಟುವಂಥ ಒಂದು ವ್ಯವಸ್ಥೆಯನ್ನು ನೀವು ಮಾಡಲಿಲ್ಲ ಅಂದ್ರೆ ಮುಂದಿನ ಸೂಕ್ತ ಕ್ರಮ ತಕ್ಕೊಳಕ್ಕೆ ಈ ಗರ್ದಿ ಗಮ್ಮತ್ತ ರೆಡಿ ಮಾಡ್ಸಕ್ಕೆ ಹಚ್ಚಬೇಡ್ರಿ, ಬಡವ್ರಿಗೆ ಮುಟ್ಟಿಸ್ರಿ. ಇದಕ್ಕೆ ಈ ಯೋಜನೆಗಳ ಬಡವರ ಶಾಪ ನಿಮ್ಗೆ ತಟ್ಟಬಾರ್ದು. ಇದೇನೈತಿಲ್ಲ DC ಬಿಲ್ ಆಯ್ತು, ಈ ಒಂದು ARS ಫಂಡ ಯಾವ ರೀತಿ ಖರ್ಚು ಹಾಕತ್ತಿರಲ್ಲ ಅದು ಭಾಳ ಜಾಗೃತಿಯಿಂದ ಮಾಡಿರಿ. ಬಡವ್ರಿಗೆ ಮುಟ್ಟು ವ್ಯವಸ್ಥೆ ಮಾಡಲಿಲ್ಲ ಅಂದ್ರೆ ಮುಂದಿನ ದಿನಮಾನದಾಗ ನಿಮಗೆ ಕೆಟ್ಟ ದಿನಗಳು ಬರ್ತಾವಂತ ಗರ್ದಿ ಗಮ್ಮತ್ತು ಒಂದು ವಾರ್ನಿಂಗ್ ಕೊಡತೈತೆ. ನಮಸ್ಕಾರ.